ಕಲ್ಶ ಇದೇನು ಕಲ್ಶ ತರ ಇದೆಯಲ್ಲ? ಅಮ್ಮ ವೈದೇಹಿ, ಅದನ್ನ ಆಚೆ ಬಿಸಾಕ್ಬಿಡಮ್ಮ. ನಾನು ಒಳಗಡೆ ಬರ್ಬೇಕಮ್ಮ. ಆ ಭವಿಷ್ಯವಾಣಿ ಹೇಳ್ದಿರೋ ಹಾಗೆ ನಾವು ತಡಿಬೇಕಮ್ಮ. ಅದನ್ನ ಆಚೆ ಬಿಸಾಕಮ್ಮ. ನನ್ನ ಮನೆ ಒಳಗೆ ಬರ್ದಿರೋ ಹಾಗೆ ಕಟ್ ಹಾಕಿದ್ಯಮ್ಮ. ಅದನ್ನ ಆಚೆ ಬಿಸಾಕು, ಬಿಸಾಕು. ಬಿಸಾಕಮ್ಮ, ಬಿಸಾಕು, ಆಚೆಗೆ ಬಿಸಾಕು. ಅಂದ್ರೆ ಇದನ್ನ ಅವತ್ತು ಅವರೇ ಇಟ್ಟಿದಾರ? ಹೊತ್ತಿಲ್ದ ಹೊತ್ತಲ್ಲಿ 3 ಜನನು ಇಲ್ಲಿ ಸೇರಿ ಏನ್ ಮಾಡ್ತಾ ಇದ್ದೀರಾ? ನನಗೆ, ನನ್ನ ಭಾವಂಗೆ, ನನ್ನ ಮಗುಗೆ ಏನಾದ್ರೂ ತೊಂದರೆ ಮಾಡ್ಬೇಕು ಅಂತ ಅಲ್ಲ ಅಲ್ವಾ? ಇದ್ಯಾವ ಮಾಟ ಮಂತ್ರದಲ್ಲ ತಾನೆ? ಇದನ್ನಂತೂ ಮನೇಲಿ ಇಟ್ಕೊಳ್ಳೇಬಾರ್ದು. ಬಿಸಾಕಮ್ಮ, ಆಚೆ ಬಿಸಾಕು, ಬಿಸಾಕು. ನಾನಿವತ್ತು ಅವ್ರಿಗೊಂದು ಗತಿ ಕಾಣಿಸ್ತೀನಿ. ಬಿಸಾಕಮ್ಮ, ಬಿಸಾಕು. ಇನ್ನು ಮುಂದೆ ಆಟನ ನಾನ್ ನಿಮಗೆ ಆಡಿಸ್ತೀನಿ. ಏಯ್ ವಾಲೆ, ಏಯ್, ನನ್ನ ಮೊಮ್ಮಗಳು ಈ ಮನೆಗೆ ವರ ಅಲ್ಲ ಶಾಪ ಅಂತ ಹೇಳಿಸ್ಬೇಕು ಅನ್ಕೊಂಡಿದ್ದೀರಾ? ಅದೆರಡೂ ಅಲ್ಲ, ನಿಮ್ ಪಾಲಿಗೆ ಸಾವು ಅನ್ನೋದನ್ನ ಗೊತ್ತು ಮಾಡಿಸ್ತೀನಿ. ಅಮ್ಮ, ಪಂಚಾಂಗ ಶ್ರವಣ ಪೂರ್ತಿ ಆಯಿತು. ಎಲ್ರೂ ಕೇಳಿಸ್ಕೊಂಡ್ರಿ ಅಲ್ವಾ? ಈ ಮನೆಯಲ್ಲಿರುವವರ ರಾಶಿ ಫಲಿತಾಂಶ ಈ ವರ್ಷ ಎಲ್ರಿಗೂ ಒಳ್ಳೆಯದೇ ಮಾಡುತ್ತೆ.